Hi friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಅಮೇಜಿಂಗ್ ಆಗಿರುವಂಥ ಒಂದಕ್ಕಿಂತ ಒಂದು ಅಮೇಜಿಂಗ್ ಆಗಿರುವಂಥ ಮೊಬೈಲ್ ಆ್ಯಪ್ಸ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ಈ ಆ್ಯಪ್ಸ್ಗಳನ್ನು ಸ್ವತಃ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದಕ್ಕಿಂತ ಒಂದು ಫುಲ್ ಎಲ್ಲ ಏನಂತೀರ ತುಂಬ ಸಖತ್ತಾಗಿವೆ, ಯೂಸ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಲಿಕೇಶನ್ ಬಂದಿತ್ತು ಎಸ್ಕೆಡಿಟ್ ಅಥವಾ ಎಸ್ಕೆಡಿಟ್ ಏನು ಬೇಕಾದರೂ ಅಂದ್ಕೊಳ್ಳಿ. ಎಸ್ಕೆಡಿಟ್ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ತುಂಬ ಪ್ರೊಫೆಷ್ನಲ್ ಆಗಿದೆ. ಎಲ್ಲ ಫ್ಯೂಚರ್ಗಳು ತುಂಬ ಚೆನ್ನಾಗಿವೆ. ಇದರಲ್ಲಿ ಮೇನ್ ಫ್ಯೂಚರ್ ಏನಪ್ಪ ಅಂದರೆ, ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಬರ್ತಡೇ ಇರುತ್ತೆ, ಅಂಥ ಟೈಮಲ್ಲಿ ನೀವು 12 ಗಂಟೆಗೆ ವಿಶ್ ಮಾಡಬೇಕಾಗುತ್ತೆ. ವಿಶ್ ಮಾಡೋಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಒಂದು ವೇಳೆ ಬೇಜಾರಾಗ್ಬೋದು. ಅಂಥ ಸಮಯದಲ್ಲಿ ನೀವು ಈ ಎಸ್ಕೆಡಿಟ್ನ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು 12 ಗಂಟೆ ಅಥವಾ ಯಾವುದಾದ್ರೂ ಒಂದು ಸಮಯವನ್ನು ಸೆಟ್ ಮಾಡಿಬಿಟ್ಟು ನೀವು ಅಥವಾ ಹ್ಯಾಪಿ ಬರ್ಡೇ ಏನಾದರೂ ಒಂದು ಮೆಸೇಜ್ನ ಸೆಂಡ್ ಮಾಡಿದ್ರೆ ಆ ಟೈಮಿಗೆ ಆ ಮೆಸೇಜು ಡೈರೆಕ್ಟಾಗಿ ಅವ್ರಿಗೆ ಸೆಂಡ್ ಆಗುತ್ತೆ. ಆಮೇಲೆ ನೀವು ಬೇಕಾದರೆ ಮುಂಜಾನೆ ಅಥವಾ ಸಂಜೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಏನು ಬೇಕಾದರೂ ನೀವು ಟೈಮ್ ಸೆಟ್ ಮಾಡಿಕೊಂಡು ಕಳಿಸ್ಬೋದು. ಈ ಒಂದು ಅಪ್ಲಿಕೇಶನ್ನಲ್ಲಿ ಇದು ತುಂಬ ಪ್ರೊಫೆಷ್ನಲ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇನ್ನು ಎರಡನೇ ಅಪ್ಲಿಕೇಶನ್ನು ಜಿಯೋ ಸ್ವಿಚ್ ಅಂತ. ನೀವು ಎಲ್ಲ MI ಡ್ರಾಪು ಅಥವಾ MI ಶೇರು ಅಥವಾ ಶೇರ್ ಇಟ್ಟು ಯೂಸ್ ಮಾಡ್ತಾ ಇರ್ತೀರ, ಅವೆಲ್ಲ ಚೈನಾ ಅಪ್ಲಿಕೇಶನ್ನು. ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿ ವೈರಸ್ ಕೂಡ ಇದೆ. ಅಂಥದ್ರಲ್ಲಿ ನಮ್ಮ ಇಂಡಿಯಾದ ಒಂದು ಆ್ಯಪ್ ಯಾವುದು ಅಂದರೆ ಜಿಯೋ ಸ್ವಿಚ್. ನಮ್ಮ ರಿಲಯನ್ಸ್ ಕಂಪ್ನಿಯ ಜಿಯೋ ಸ್ವಿಚ್. ಇದರಲ್ಲಿರುವಂಥ ಒಂದು ಫ್ಯೂಚರ್ ಏನಪ್ಪ ಅಂದರೆ, ಎಲ್ಲ MI ಡ್ರಾಪು ಶೇರ್ ಇಟ್ಗಳನ್ನ ಹಿಂದಾಕುವಂಥ ಕೆಪಾಸಿಟಿ MI ಡ್ರಾಪ್ ಜಿಯೋ ಸ್ವಿಚ್ಗಿದೆ. ಈ ಜಿಯೋ ಸ್ವಿಚ್ನಲ್ಲಿ ನೀವು ಒಂದೇ ಕ್ಲಿಕ್ನಲ್ಲಿರುವಂಥ ನಿಮ್ಮ ಮೊಬೈಲ್ನ ಎಲ್ಲ ಫುಲ್ ಡಾಟಾ, ದೊಡ್ಡ ಎಲ್ಲ ಫೈಲ್ಗಳನ್ನ ಕ್ಷಣ ಮಾತ್ರದಲ್ಲಿ ಶೇರ್ ಮಾಡ್ಬೋದು. ಇಂಥ ಒಂದು ಕೆಪಬಿಲಿಟಿ ಈ ಒಂದು ನಮ್ಮ ಇಂಡಿಯಾ ಆ್ಯಪ್ ಆದಂಥ ಜಿಯೋ ಸ್ವಿಚ್ಗೆ ಇದೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಹಾಗೂ ಚೈನಾ ಅಪ್ಲಿಕೇಶನ್ನ ಬಿಟ್ಟುಬಿಡಿ, ಜಿಯೋ ಸ್ವಿಚ್ನ ಯೂಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ನಿಮ್ಮ ಫ್ರೆಂಡು ಅಥವಾ ಯಾರೋ ಗೊತ್ತಿಲ್ಲದವರು ನಿಮಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿದ ನಂತರ ತಕ್ಷಣ ಅದನ್ನು ಡೆಲೀಟ್ ಮಾಡ್ತಾರೆ. ದಿಸ್ ಮೆಸೇಜ್ ವಾಸ್ ಡೆಲೀಟೆಡ್ ಅಂತ ನಿಮಗೆ ತೋರಿಸುತ್ತೆ. ಅಂಥದ್ರಲ್ಲಿ ನಿಮಗೆ ಇದ್ದಿದ್ದ ಮೆಸೇಜ್ನ ಓದೋಕ್ಕಾಗಲ್ಲ. ಆದರೆ ಡೆಲೀಟ್ ಆದಂಥ ಮೆಸೇಜ್ಗಳನ್ನ ಓದೋ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಅಂಥ ಮೆಸೇಜ್ಗಳನ್ನ ನಿಮಗೆ ಓದೋಕ್ಕಾಗಲ್ಲ, ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಅಂಥದ್ರಲ್ಲಿ ನೀವು ರಿಸ್ಟೋರಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವುದಾದ್ರೂ ಒಂದು ಮೆಸೇಜ್ ಬಂದು ಟಕ್ ಅಂತ ತಕ್ಷಣ ಡೆಲೀಟ್ ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ ಕ್ಯಾಪ್ಚರ್ ಮಾಡಿಕೊಂಡು ತಮ್ಮಲ್ಲಿ ಇಟ್ಕೋತೀವಿ. ಈ ಒಂದು ಅಪ್ಲಿಕೇಶನ್ ತುಂಬ ಪ್ರೊಫೆಷ್ನಲ್ ಆಗಿದೆ. ನೀವು ಯಾವುದಾದ್ರೂ ಡೆಲೀಟ್ ಆಗಿರುವಂಥ ಮೆಸೇಜ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಇನ್ನು ಕೊನೆಯ ಅಪ್ಲಿಕೇಶನ್ನು ಪ್ರೊಫೆಷ್ನಲ್ ಆಗಿರೋ ಅಪ್ಲಿಕೇಶನ್ನು. ಈ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ಮೊಬೈಲ್ನ ಈ ರೀತಿ ಈ ಕಡೆ ರೊಟೇಟ್ ಮಾಡಿದ್ರೆ ಐ ಮಿಸ್ ಯು ಅಂತ ನೀವು ಯಾರಿಗೆ ಬೇಕಾದರೂ ಮೆಸೇಜ್ ಕಳಿಸ್ಬೋದು. ಅಥವಾ ನಿಮ್ಗೆ ಯಾವ ಬೇಕು ಅಂತ ಈ ಕಡೆ ಇವಾಗ ಉದಾಹರಣೆಗೆ ತಿಳ್ಕೊಳ್ಳಿ, ನಾನು ಈ ಕಡೆ ರೊಟೇಟ್ ಮಾಡ್ತಾಯಿದ್ದೀನಿ. ಈ ಕಡೆ ರೊಟೇಟ್ ಮಾಡಿ ನಮ್ಮ ಬ್ರದರ್ಗೆ ಹಾಯ್ ಅಂತ ಕಳಿಸ್ಬೇಕು ಅಂತ ತಿಳ್ಕೊತಾ ಇದ್ದೀನಿ. ಈ ಕಡೆ ರೊಟೇಟ್ ಮಾಡಿದ್ರೆ ಹಾಯ್ ಅಂತ ನಿಮ್ಮ ಬ್ರದರ್ಗೆ ಹೋಗುತ್ತೆ. ಹಾಗೂ ನೀವು ಇನ್ನೂ ಬೇಕಾದರೆ ಈ 4 ಸಲ ನೀವು ಈ ಥರ ಮಾಡಿದ್ರೆ ಯಾರಾದರೂ ನಿಮ್ಮ ರಿಲೇಟಿವ್ಗೆ ಹಲೋ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕಳಿಸ್ಬೇಕು ಅಂದರೆ 4 ಸಲ ಈ ರೀತಿ ಮಾಡಿದ್ರೆ ನೀವು ರೊಟೇಟ್ ಮಾಡಿದ ನಂತರ ಆ ಮೆಸೇಜು ನಿಮ್ಮ ರಿಲೇಟಿವ್ಗೆ ಹೋಗುತ್ತೆ. ಈ ರೀತಿ ನೀವು ಮುಂಜಾನೆ ನಿಮಗೆ ವೆದರ್ ನ್ಯೂಸ್ ಬೇಕು ಅಂದರೆ ವೆದರ್ ನ್ಯೂಸ್ ಕೊಡುತ್ತೆ. ಈಗ ತುಂಬ ಪ್ರೊಫೆಷ್ನಲ್ ಆಗಿದೆ. ನೀವು ರೊಟೇಟ್ ಮಾಡೋ ಮುಖಾಂತರ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಒಂದು ಪ್ರೊಫೆಷ್ನಲ್ ಆಗಿರೋ ಅಪ್ಲಿಕೇಶನ್ನ. ರೊಟೇಟ್ ಮಾಡಿದ್ರೆ ಮೆಸೇಜ್ ಸೆಂಡ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರೋ ಅಪ್ಲಿಕೇಶನ್ನು. ಮೊದಲು ಇದನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಕಲಿಬೇಕಾಗುತ್ತೆ ಸ್ವಲ್ಪ. ಈ ಒಂದು ಅಪ್ಲಿಕೇಶನ್ ತುಂಬ ಪ್ರೊಫೆಷ್ನಲ್ ಆಗಿದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಯಾವ ಅಪ್ಲಿಕೇಶನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಎಪಿಸೋಡ್ ಕೂಡ ತೊಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.